ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಇದೀಗ ನೋಡಿ ನಮ್ಮ ಪ್ರಯಾಣ ಶುರು. ಬನ್ನಿ ನಮ್ಮೊಂದಿಗೆ. ಬೆಳ್ಳಂಬೆಳಗ್ಗೆ 4:15 ಮಂಗಳೂರಿನಿಂದ ಹೊರಟ ನಾವು ಒಳ್ಳೊಳ್ಳೆ ಭಜನೆ, ಸಂಗೀತ, ಹಾಡು, ಮಾತು ಕತೆ ಆಡುತ್ತಾ ಮಾತನಾಡುತ್ತಾ ಗಮ್ಮತ್ತಿನ ಪ್ರಯಾಣ ಹೋಗುತ್ತಾ ನಮ್ಮ ಬೆಳಗಿನ ಪ್ರಯಾಣ ಆನಂದದಾಯಕವಾಗಿತ್ತು. ಹೀಗೆ ನೀವು ನಮ್ಮೊಂದಿಗೆ ಬನ್ನಿ. ನಾವು ದೂರದ ಶಿವಮೊಗ್ಗಗೆ ಹೊರಟಿದ್ದೇವೆ. ನಾವು ಇಲ್ಲಿ 17 ಜನರ ಗುಂಪು ಬಂದು ತಲುಪಿದೆವು ಮಣಿಪಾಲದ ಕೃಷ್ಣ ಕುಟೀರ. ಬಹಳ ಸುಂದರವಾದ ರೆಸ್ಟೋರೆಂಟ್, ವೆಜ್ ರೆಸ್ಟೋರೆಂಟ್. ಅತ್ಯಂತ ಸುಂದರ ಒಳಾಂಗಣವನ್ನು ಹೊಂದಿರುವಂತಹ ಕೃಷ್ಣ ಕುಟೀರ ಹೊರಗಿನಿಂದಲೇ ನೋಡಲು ಎಷ್ಟು ಚೆನ್ನಾಗಿದೆ ನೋಡಿ. ಶ್ರೀಕೃಷ್ಣನೇ ನಮ್ಮನ್ನು ಕರೆಯುತ್ತಿದ್ದಂತೆ ಒಳಾಂಗಣದ ವಿನ್ಯಾಸ ಮಾಡಿರುವಂತಹ ಈ ಸುಂದರ ರೆಸ್ಟೋರೆಂಟ್ ಮಣಿಪಾಲದಲ್ಲಿದೆ. ರೆಸ್ಟೋರೆಂಟಿನ ಗೋಡೆಗಳು ಎಲ್ಲ ಮಣ್ಣಿನಿಂದ ಮಾಡಿದಂತಿದ್ದು ತಂಪಾಗಿತ್ತು. ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿತ್ತು. ಇಲ್ಲಿ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟಿನ ಒಂದು ವ್ಯವಸ್ಥೆಗೆ ಇಲ್ಲಿ ಸೇರಿಕೊಂಡೆವು. ಇದೀಗ ಆಲ್ರೆಡಿ 6:30 ಆಯಿತು. ಈಗ ಎಲ್ಲರೂ ಅವರವರಿಗೆ ಬೇಕಾದಂತಹ ತಿಂಡಿ ತೀರ್ಥಗಳನ್ನು ತೆಗೆದುಕೊಂಡು ಒಂದು ಗುಂಪು ಫೋಟೋ, ಹಾಗೆಯೇ ನಮ್ಮ ಪ್ರಯಾಣ. ಈಗ ನೀವು ಬನ್ನಿ, ಹೋಗೋಣ. शिवा तनोरघोरा पापकाशिनी यानस्तनुभाषन्तमया गिरिशन्ताभिजातशीः यामिषं गिरिशन्तहस्ते विपर्श्यस्तवे शिवाङ्गिरित्रतां गुरुमानिकुंसि पुरुषं जगत् शिवेन वचसा त्वा गिरिशाक्षावदामसि यथा नः सर्वमिज्जगदयक्ष्मकुं सुमना असत्. ಸುತ್ತಲೂ ಹಸಿರಿನಿಂದ ಕೂಡಿರುವಂತಹ ಸುಂದರ ರಸ್ತೆ, ಅದರಲ್ಲಿ ಹಾಡು, ಮಂತ್ರಘೋಷ, ಹೀಗೆಯೇ ವಿಧ ವಿಧ ಚಟುವಟಿಕೆಯಿಂದ ನಾವು ಮುಂದೆ ಸಾಗುತ್ತಿದ್ದೇವೆ. नमस्सेनाभ्यस्सेनानिभ्यश्च नमो नमः क्षत्रभ्यः सङ्ग्रहीतृभ्यश्च नमो नमस्तक्षभ्यो रथकारेभ्यश्च नमो नमः कुलालेभ्यः कर्मारेभ्यश्च नमो नमः पुण्डिष्टेभ्यो. ಸೋಮೇಶ್ವರ ಪಟ್ಟಣವನ್ನು ದಾಟಿ ಇನ್ನೀಗ ಆಗುಂಬೆ ಘಾಟಿಯನ್ನು ಹತ್ತಲು ನಾವು ತಯಾರಾಗುತ್ತಿದ್ದೇವೆ. ಮೂರ್ತಿ ಗೋವಿಂದ, ಗೋಪಿಜನಲೋಲ ಗೋವಿಂದ, ಗೋವರ್ಧನಾಕರ ಗೋವಿಂದ, ದಶರಥ ನಂದನ ಗೋವಿಂದ, ದಶಮುಖ ಮರ್ದನ ಗೋವಿಂದ, ಪಕ್ಷಿವಾಹನ ಗೋವಿಂದ. ಕರಾವಳಿಯನ್ನು ಬಿಟ್ಟು ಬಯಲು ಸೀಮೆಗೆ ಬಂದಾಯಿತು. ಸಕ್ಕರೆ ಬಯಲಿನ ಜಾಗ ದಾಟಿ ಶಿವಮೊಗ್ಗಕ್ಕೆ ಬಂದು ನಾವೆಲ್ಲ ಚಂದಕ್ಕೆ ಹೊರಟು ಕಾರ್ಯಕ್ರಮಕ್ಕೆ ಹೊರಡುವವರಿದ್ದೇವೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ನಾವೀಗ ಕಾಯುತ್ತಿರುವಂತಹ
ಡಾಕ್ಟರ್ ಕಾವ್ಯಶ್ರೀ ಮತ್ತು ಡಾಕ್ಟರ್ ಅಪ್ರಮೇಯ ಅವರು ಕಟ್ಟಿಸಿರುವಂತಹ ಶಿವಮೊಗ್ಗದಲ್ಲಿ ಕಟ್ಟಿಸಿರುವಂತಹ ಮನೆಯ ದರ್ಶನ ಮಾಡೋಣ. ಸುಂದರವಾದ ಅತ್ಯಂತ ವ್ಯವಸ್ಥಿತವಾಗಿ ಹೊರಾಂಗಣವನ್ನು ಹೊಂದಿರುವಂತಹ ಚಂದದ ಮನೆ. ಈಗ ತಾನೇ ತಲುಪಿದೆವು ನೋಡಿ. ಕಬ್ಬಿನ ಜ್ಯೂಸ್ ಬಂದವರಿಗೆಲ್ಲ ಕೊಡಲಾಗಿತ್ತು. ಅಲ್ಲಿ ಇದಾಗಲೇ ಬಂದಿದ್ದ ನಮ್ಮ ಆತ್ಮೀಯರು ಅವರನ್ನೆಲ್ಲ ಭೇಟಿ ಮಾಡುತ್ತಾ ಇನ್ನೀಗ ಮನೆಯ ಒಳಗಡೆ ಹೋಗೋಣ. ಅದ್ವಯ, ಎಂಥ ಸುಂದರವಾದ ಹೆಸರು. ಸುಂದರವಾದ ದ್ವಾರವನ್ನು ಹೊಂದಿರುವಂತಹ, ಸುತ್ತಲೂ ಹಸಿರು ಹುಲ್ಲಿನಿಂದ ಹಾಸಿರುವಂತಹ ಮನೆ. ಈಗ ಒಳಗಡೆ ಬಂದ ಕೂಡಲೇ ಗಜಮುಖನ ದರ್ಶನ. ಹಾಗೆಯೇ ಹಾಲಿನ ವಿನ್ಯಾಸವನ್ನು ನೋಡಿಕೊಳ್ಳಿ, ಸುಂದರವಾಗಿ ಅಲಂಕರಿಸಿಟ್ಟಿತ್ತು. ಹಾಗೆಯೇ ವಿಶಾಲವಾದ ಹಾಲ್. ಈ ಹಾಲಿನ ಫಾಲ್ ಸೀಲಿಂಗ್, ಬಾಗಿಲು, ಅದಕ್ಕೆ ಪಕ್ಕದಲ್ಲಿಯೇ ಇಟ್ಟಂತಹ ದೇವರ ಮನೆ ಸುಂದರವಾಗಿತ್ತು, ವಿಶಾಲವಾಗಿತ್ತು ದೇವರ ಮನೆ. ಅಲ್ಲಿ ದೇವರ ಪೂಜೆಗೆ ವ್ಯವಸ್ಥೆ ಮಾಡಲಾಗಿತ್ತು. ದೇವರ ಕೋಣೆಗೆ ಸೂರ್ಯನ ಬೆಳಕು ಬರುವಂತಹ ವ್ಯವಸ್ಥೆ ಸುಂದರವಾಗಿದೆ. ಅದರ ನಂತರ ಬರುವಂತಹ ಕಿರಿದಾದ ಒಂದು ದೊಡ್ಡ ಹಾಲ್, ಅದರ ಅರ್ಧ ಭಾಗ ಡೈನಿಂಗ್ ಹಾಲಿಗೆ, ಅದರ ಪಕ್ಕದಲ್ಲಿಯೇ ಓಪನ್ ಕಿಚನ್ ಚಚ್ಚೌಕವಾಗಿ ಒಂದು ರೂಮಿನ ರೀತಿಯಲ್ಲಿತ್ತು. ಇದು ಓಪನ್ ಕಿಚನ್. ಇದು ನೋಡಿ ಹಾಲಿಗೆ ಡೈನಿಂಗ್ ಹಾಲಿಗೆ ಪಕ್ಕದಲ್ಲೇ ಇತ್ತು. ಕಿಚನಿನ ಎಲ್ಲ ಡ್ರಾವರ್ಗಳು ಕೂಡ ಸೆಟ್ ಆಗಿತ್ತು. ಎಲ್ಲ ಮನೆಯ ಇಂಟೀರಿಯರ್ ಮುಗಿದಿತ್ತು. ಬಹಳ ಸುಂದರವಾಗಿ ಹಾಲು ಬಿಳುಪಿನ ಪ್ಲೈವುಡ್ ಮತ್ತು ಗ್ರಾನೈಟ್, ಕಡು ಕಪ್ಪು ಬಣ್ಣದ ಗ್ರಾನೈಟ್. ಇವರೇ ನೋಡಿ ಕಾವ್ಯಶ್ರೀ, ಡಾಕ್ಟರ್ ಕಾವ್ಯಶ್ರೀ. ಲಾಯ್ಕಿದ್ದಾತ ಮನೆ. ನಾನೊಂದು ಹೋಮ್ ಟೂರ್ ಮಾಡ್ತಾ ಇದ್ದೆ, ಒಂದೆನ್ನ ವ್ಲಾಗಿಲ್ಲಿ ಹಾಕುತ್ತೆ. ಜ್ಯೋತಿ ಬಟ್ಸ್ ಪ್ರಪಂಚ. ಹಾಯ್ ಪುಟ್ಟ. ಮಧ್ಯದ ಹಾಲಿನಿಂದಲೇ ಮೇಲಕ್ಕೆ ಹೋಗಲು ಮೆಟ್ಟಲು, ಹಾಗೆ ಬದಿಯಲ್ಲಿ 2 ವಿಶಾಲವಾದ ರೂಮುಗಳು. ಈ ರೂಮುಗಳು 3 ಕಿಟಕಿಗಳನ್ನು ಹೊಂದಿದ್ದು ಒಳ್ಳೆ ಗಾಳಿ ಓಡಾಟ, ಕ್ರಾಸ್ ವೆಂಟಿಲೇಷನ್ ಇದೆ. ಹಾಗೆಯೇ ಚೇಂಜಿಂಗ್ ರೂಮ್, ವಿಶಾಲವಾದ ಬಾತ್ರೂಮ್, ಅದರಲ್ಲಿ ಪಾರ್ಟಿಷನ್, ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ವ್ಯವಸ್ಥಿತವಾಗಿ ವಾರ್ಡ್ರೋಬ್ನಿಂದ ಫಿನಿಶ್ ಆಗಿ ಇಟ್ ಈಸ್ ವೆರಿ ನೈಸ್. ಈ ಮಿರರ್ ಲೈಟ್ ಆನ್ ಮಾಡ್ಕೋಬೋದು. ಹಾಗೆ ನೋಡಿ ಮೇಲಕ್ಕೆ ಹೋದಾಗ ವಿಶಾಲವಾದ ಮೆಟ್ಟಿಲುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದರ ಬದಿಯಲ್ಲಿ ಚಂದವಾಗಿ ಸಿಂಗರಿಸಿಟ್ಟಂತಹ ಒಳ್ಳೆ ಪೇಂಟಿಂಗ್ಗಳು, ಮೆಟ್ಟಿಲಿನಿಂದ ಕೆಳಗೆ ಕಾಣುವಂತಹ ದೃಶ್ಯ. ಹಾಗೆಯೇ ಮೇಲೆ ಬಂದಾಗ ಮೇಲೆ ಇನ್ನೂ 2 ವಿಶಾಲವಾದ ರೂಮುಗಳು ಇದೆ. ಮಧ್ಯಭಾಗದಲ್ಲಿ ಫೋಟೋ ಗ್ಯಾಲರಿ. ಅದು ಅಲ್ಲದೆ ನೋಡಿ, ಇದು ಮೇಲಿನ ರೂಮು ಈ ಥರ ಇದೆ. ನೋಡಿಕೊಳ್ಳಿ, ನೋಡಿ ಎಷ್ಟೊಂದು ಚೆನ್ನಾಗಿದೆ. ಇಟ್ಸ್ ಆಲ್ ವೆಲ್ ಪ್ಲ್ಯಾನ್ಡ್ ಆ್ಯಂಡ್ ಹ್ಯಾವಿಂಗ್ ವೆರಿ ಹ್ಯೂಜ್ ಬೇ ವಿಂಡೋ. ಫ್ರಮ್ ಟಾಪ್ ವಿ ಕ್ಯಾನ್ ವ್ಯೂ ದ ಡೈನಿಂಗ್ ಏರಿಯಾ ವಿತ್ ಗುಡ್ ಹ್ಯಾಂಗಿಂಗ್ ಲೈಟ್ಸ್. ಇಲ್ಲಿ ಒಂದು ದೊಡ್ಡ ಹಾಲ್ ಇದೆ. ಇದರಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ವಿತ್ ಬ್ಯೂಟಿಫುಲ್ ಓಪನ್ ವೆರಿ ಹ್ಯೂಜ್ ವಿಂಡೋ, ಒಂದು ವಿಶಾಲವಾದ ಕಿಟಕಿ. ಹಾಗೆ ಅಲ್ಲಿ ಒಂದು ವಿಶಾಲವಾದ ಒಂದು ಸಿಟ್ಟಿಂಗ್ ರೂಮ್. ಹಾಗೆಯೇ ಒಂದು ಮೇಲಿನಿಂದ ಬಾಲ್ಕನಿ, ಮೇಲಿನಿಂದ ಕಾಣುತ್ತಿರುವಂತಹ ಕೆಳಗಿನ ತುಳಸಿ ಕಟ್ಟೆ ಮತ್ತು ಹುಲ್ಲು ಹಾಸಿನ ದೃಶ್ಯ ಎಲ್ಲ ಕೂಡ ವ್ಯವಸ್ಥಿತವಾಗಿತ್ತು. ಬಹಳ ಚೆಂದದ ಮನೆ, ಅಂದವಾಗಿ ಪ್ರೀತಿಯಿಂದ ಕಟ್ಟಿಸಿದ ಮನೆ. ನಾವು ಮಂಗಳೂರಿನಿಂದ ಬಂದು ಇಲ್ಲಿ ಬಂದಿದ್ದೆವು. ಇದು ನೋಡಿ ಸ್ಟಡಿ ರೂಮ್.
ಇಬ್ಬರು ಡಾಕ್ಟರ್ಸಿನ ರಿಲೇಟೆಡ್ ವಸ್ತುಗಳನ್ನು ಇಟ್ಟುಕೊಳ್ಳಲು ಶೆಲ್ಫು, ಹಾಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವರಿನ್ನೂ ಶಾಲೆಗೆ ಹೋಗಲು ಆಗಬೇಕಷ್ಟೇ. ಹಾಗೆ ನೋಡಿ ಮೇಲೆಗೆ ಮೆಟ್ಟಲು ಎಲ್ಲ ಕೂಡ ಚೆನ್ನಾಗಿತ್ತು. ಎಲ್ಲ ಕಿಟಕಿಗಳಿಗೂ ಬ್ಲೈಂಡ್ಸ್ಗಳನ್ನು ಹಾಕಿತ್ತು. ಎಷ್ಟು ಬೇಕೋ ಅಷ್ಟೇ ಓಪನ್ ಮಾಡುವಂತಹ ಡಬಲ್ ಕರ್ಟನ್ಸ್. ವಾವ್, ಆಲ್ ವೆಲ್ ಪ್ಲ್ಯಾನ್ಡ್. ಅಲ್ಲೇ ಹತ್ತಿರ ಒಂದು ವಿಶಾಲವಾದ ಕೆರೆ ಇದ್ದಾಗಿತ್ತು. ಹಾಗೆಯೇ ಪಕ್ಕದಲ್ಲಿ ವಿಶಾಲವಾದ ಒಂದು ಟ್ರೀ ಪಾರ್ಕ್ ಕೂಡ ಇದೆ. ಲೊಕೇಶನ್ ಕೂಡ ಬಹಳ ಚೆನ್ನಾಗಿದೆ. ಇದು ಮೇಲಿನಿಂದ ಕಾಣುವಂತಹ ಡೈನಿಂಗ್ ಏರಿಯಾ ಕಮ್ ಹಾಲ್. ಈ ಸುಂದರ ಮನೆಯ ಹೊರಗಿನ ದೃಶ್ಯ. ಈಗ ಆದ್ಯ ಮತ್ತು ವೇದ್ಯರೊಂದಿಗೆ. ಇವರೇ ಈ ಮನೆಯ ಪ್ರೌಢ ಮಾಲೀಕರು, ಡಾಕ್ಟರ್ ಕಾವ್ಯಶ್ರೀ ಮತ್ತು ಡಾಕ್ಟರ್ ಅಪ್ರಮೇಯ. ನನ್ನ ಈಶ್ವರ ಮಾವ ಮತ್ತು ಅತ್ತೆ, ಅವರ ಒಬ್ಬಳೇ ಮಗಳು ಇವಳು ಕಾವ್ಯಶ್ರೀ, ಡಾಕ್ಟರ್ ಅಪ್ರಮೇಯನ ತಂದೆ ತಾಯಿಯರೊಂದಿಗೆ. ಇವರೆಲ್ಲರ ಆತ್ಮೀಯ ಕರೆಗೆ ಓಗೊಟ್ಟು ಅಲ್ಲಿ ಹೋಗಿ ನಾವೆಲ್ಲ ಬಹಳ ಸಂತೋಷಪಟ್ಟೆವು, ಎಂಜಾಯ್ ಮಾಡಿದೆವು. ಮಂಗಳೂರಿನಿಂದ ಶಿವಮೊಗ್ಗಕ್ಕೆ ಬಂದು ಇಲ್ಲಿಯ ಮನೆ, ಪರಿಸರ, ಸಂಪ್ರದಾಯಗಳನ್ನು ನೋಡಿ ಖುಷಿಪಟ್ಟೆವು. ಹಾಗೆಯೇ ಅವರಿಗೊಂದು ಆತ್ಮೀಯವಾದ ಕಂಗ್ರ್ಯಾಚುಲೇಷನ್ಸ್ ಹೇಳಿ ನಮ್ಮ ಈ ಶಿವಮೊಗ್ಗದ ಪಯಣದ ವಿಡಿಯೋ ಮಾಡಿದೆ. ಇದೆಲ್ಲ ನಮಗೆ ಬಹಳ ಖುಷಿ ಕೊಟ್ಟಂತಹ ಸಮಯಗಳು. ನನ್ನ ಅಮ್ಮನ ತಮ್ಮನ ಮಗಳು ಡಾಕ್ಟರ್ ಕಾವ್ಯಶ್ರೀ, ಹಾಗೆ ಅವಳ ಆಹ್ವಾನದ ಮೇರೆಗೆ ನಾವು ಇಲ್ಲಿಗೆ ಬಂದಿದ್ದೆವು. ಇವರೆಲ್ಲ ನಮ್ಮ ಅಮ್ಮನ ತಾಯಿ ಮನೆ ಕಡೆಯವರು, ಚಿಕ್ಕಮ್ಮಂದಿರು, ಅತ್ತೆಯಂದಿರು. ಕಾರ್ಯಕ್ರಮವೆಂದರೆ ಊಟ ಆಗಲೇಬೇಕು. ಅತ್ಯಂತ ರುಚಿಕರವಾದ, ವಿಶೇಷವಾದ ಶಿವಮೊಗ್ಗದ ಪೇಣಿಯುಕ್ತವಾದ ಊಟ ಮಾಡಿ ವಿಶೇಷ ಖಾದ್ಯಗಳನ್ನು ಅನುಭವಿಸಿ ಎಲ್ಲವನ್ನು ಹೊಗಳಿ ಸಂತೋಷಪಟ್ಟು ನಾವು ಹೊರಟೆವು ಮರಳಿಗೂಡಿಗೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಜ್ಯೋತಿ ಬಟ್ಸ್ ಪ್ರಪಂಚ ಹೀಗೆಯೇ ವಿಧ ವಿಷಯದಲ್ಲಿ ಬರುತ್ತಿರುತ್ತೇನೆ. ಥ್ಯಾಂಕ್ ಯು.